ದೀಪವನ್ನು ಬೆಳಗಿಸಿದಂತಹ ಒಂದು ಕಾರ್ಯಕ್ರಮವನ್ನು ಎಲ್ಲ ದಿನಾಂಕ 25/5/2026 ಸೋಮವಾರದಂದು ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆ ಆವರಣದಲ್ಲಿ ಚಲನಚಿತ್ರ ನಟ ಗಾಯಕ ಕಲಾವಿದ ಸಿಎನ್ ಮುನಿರಾಜುರವರ ನೇತೃತ್ವದಲ್ಲಿ ನಡೆದ ರಂಗಭೂಮಿ ಹಾಗೂ ಗಾಯಕಿ ಕಲಾವಿದೆ ಶ್ರೀಮತಿ ಶಶಿಕಲಾರವರ ಜನ್ಮದಿನದ ಆಚರಣೆ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಗಾಯನ ರಸಮಂಜರಿ ಕಾರ್ಯಕ್ರಮವನ್ನು ಕಲಾವಿದರು ನಡೆಸಿಕೊಟ್ಟರು. ಕೇಕ್ ಕಟ್ ಮಾಡುವ ಮೂಲಕ ಮಕ್ಕಳ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಸಿರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದ ಬೆಟ್ಟಹಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು, ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ರವಿಪ್ರಕಾಶ್ ರವರು, ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷರಾದ ಕಲಾವಿದ ಗಾಯಕ ಸಿಎನ್ ಮುನಿರಾಜುರವರು, ಗೌರವ ಅಧ್ಯಕ್ಷರಾದ ಸ್ಪೋರ್ಟ್ಸ್ ಮುನಿರಾಜು, ಉಪಾಧ್ಯಕ್ಷರಾದ ಡಾಕ್ಟರ್ ವಿ ವೆಂಕಟೇಶ್ ರವರು, ಪ್ರಧಾನ ಕಾರ್ಯದರ್ಶಿಗಳು ಎಸ್ ಮಂಜುನಾಥ್ ರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಸದಸ್ಯರಾದ ಶಂಕರಪ್ಪರವರು, ಟಿಟಿ ನರಸಿಂಹಪ್ಪ, ಅರಿಕೆರೆ ಚಿಕ್ಕಮುನಿಯಪ್ಪ, ಅರಿಕೆರೆ ಮುನಿರಾಜು, ಶ್ರೀನಿವಾಸ್ ವಿಶ್ವಕರ್ಮ, ಕಿರುತೆರೆ ನಟ ಭಾರತಮ್ಮ, ನ್ಯೂಟ್ರಿಷನ್ ಪ್ರಭಾವತಿ, ಮಧುಲತಾ, ಲೀಲಾವತಿ, ಗಾಯತ್ರಮ್ಮ, ನಾರಾಯಣಸ್ವಾಮಿ ಹಾಗೂ ಆಶಾಕಿರಣ ಸಿಬ್ಬಂದಿ ಹಾಗೂ ಮಕ್ಕಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ನಾವು ಕಲಾವಿದರನ್ನ ಬೆಳೆಸಿಲ್ಲ ಅಂದ್ರೆ ಮುಂದೆ ನಾವೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಾಗಿ ವಿಶೇಷ ಏನಂದ್ರೆ ಶಿಡ್ಲಘಟ್ಟ ನನಗೆ ತಾಯಿ ಮನೆ ಇದ್ದಂಗೆ. ಇದನ್ನ ಮೊದಲ ಬಾರಿಗೆ ನನಗೆ ಪರಿಚಯಿಸಿದ್ರು ವಿ ವೆಂಕಟೇಶ್ ಅವರಿಂದ ನಿಮ್ಮನ್ನೆಲ್ಲ ನೋಡೋಂಥ ಭಾಗ್ಯ ಸಿಕ್ತು. ಎರಡನೇದು ನನ್ನ ಹೆಸರು BM ಶ್ರೀನಿವಾಸ ಮೂರ್ತಿ ಆಗಿತ್ತು. CN ಮುನಿರಾಜ್ ಅವರು ನನ್ನ ಬೆಟ್ಟರಾಜು ಶ್ರೀನಿವಾಸ ಮೂರ್ತಿ ಮಾಡಿ ನಮ್ಮ ಮೂದ್ರ ಒಂದು ಅಂತಾರಾಷ್ಟ್ರ ಮಟ್ಟ ತಗೊಂಡಂತ ವ್ಯಕ್ತಿ CN ಮುನಿರಾಜ್ ಅವರು. ಅಮ್ಮ ಇಲ್ಲಿ ಏನಿದೆಯೋ ಗೊತ್ತಿಲ್ಲ, ಇದೊಂದು ಶಕ್ತಿ ಪ್ರಬಲ ಇದೆ. ದೇವರಿಗೆ ಹೆಚ್ಚು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ. ಒಂದು ವಿಶೇಷ ಸೂಚನೆ, ಜೂನ್ 1ನೇ ತಾರೀಕು ನನ್ನ ಮಗಳದ್ದು ಒಂದು ಹುಟ್ಟುಹಬ್ಬ ನಿಮ್ಮೆಲ್ಲರ ಜೊತೆ ಆಚರಿಸ್ಕೊತಾ ಇದ್ದೀನಿ. ದಯಮಾಡಿ ನೀವೆಲ್ಲರೂ ಬಂದು, ಚಿಕ್ಕ ಮಗು ಇದೆ, ಈ ದೇವ್ರ ಮಕ್ಕಳ ಜೊತೆ ದೇವ್ರು ನೀವು ನಿಮ್ಮ ಮುಂದೆ ಆಚರಿಸೋಕೆ ಪ್ಲಾನ್ ಮಾಡಿದೀವಿ. ಜೂನ್ 1ನೇ ತಾರೀಕು 10 ಗಂಟೆಗೆ ನಾವೆಲ್ಲರೂ ಬರಬೇಕು. ನಿಮ್ಗೆಲ್ಲ ವಿಶೇಷವಾದ ಉಡುಗೊರೆ ಇದೆ. ಈ ನಮ್ಮ ಸೊಸಿ ಅದು ಬಿಟ್ಟಿಲ್ಲ, ಎಲ್ಲರೂ ಗಿಡ ಇರುತ್ತೆ. ದಯಮಾಡಿ ಬನ್ನಿ, ನಿಮ್ಮ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. 10 ಗಂಟೆಗೆ ಸ್ಟಾರ್ಟ್ ಮಾಡಿ ಬೇಗ ಮುಗಿಸೋಣ. ದಯಮಾಡಿ ಎಲ್ಲರೂ ಬರಬೇಕು. ಅದನ್ನ ನೇತೃತ್ವ ಕೂಡ ನೀವೆಲ್ಲ ವಹಿಸ್ಕೋಬೇಕು. ನಿಮ್ಮ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ ಸರ್, ಯಾರು ಅನ್ಯತೆ ಭಾವಿಸ್ಬೇಡಿ. ನಿಮ್ಮ ಪಾಪ ಕಾರ್ಯಕ್ರಮ ಅಂತ ಬನ್ನಿ ಸರ್, ದಯವಿಟ್ಟು. ಹತ್ತಿರವಾದ ನಂಟಸ್ಥಾನ ಇರುವಂಥ ಪಾಪ ಶಶಿಕಲಾ ಮೇಡಮ್ ಅವರು ಇವತ್ತು ಒಂದು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹುಟ್ಟಿದಬ್ಬ ಅಂದರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇವತ್ತು ಒಂದು ಸರಳವಾದ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ತಾರೆ. ಇದು ಯಾವ ರೀತಿ ಇರಬೇಕು, ಇದರ ಜೊತೆಗೆ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಹೇಳಿದಾಗೆ ಕನಿಷ್ಠ ಪಕ್ಷ 1 ಅಥವಾ 2 ಗಿಡ ನಮ್ಮ ಹುಟ್ಟಿದಬ್ಬ ದಿವಸ ನಾಟಿ ಮಾಡಿ, ಆಮೇಲೆ ಇವತ್ತೇನು ತಾವೆಲ್ಲ ನೋಡ್ತಾ ಇರ್ತೀರಿ, ಇಡೀ ಭಾರತ ದೇಶದಲ್ಲಿ ಹುಟ್ಟಿದಬ್ಬಕ್ಕೆ ಭಾಳಷ್ಟು ಹಣ ದುಂದು ವೆಚ್ಚ ಮಾಡ್ತಾರೆ. ಬ್ಯಾನರ್ ಕಟ್ಟೋದೇನು ನೋಡಿದಿರಿ, ಆ ಹೂಗಳು ಚೆಲ್ಲೋದೇನು ನೋಡಿದಿರಿ, ಸಂಪೂರ್ಣ ಅದು ವೇಸ್ಟ್. 4 ಜನಕ್ಕೆ ಈ ಥರ ಹೆಣ್ಣು ಮಕ್ಕಳಿಗೋ ಅಥವಾ ಅವ್ರಿಗೆ ಊಟ ಹಾಕೋದು ಅಥವಾ ಬಟ್ಟೆ ಕೊಡಿಸೋದು, ಬಡವರಿಗೆ ಊಟ ಕೊಡಿಸೋದು, ಅಥವಾ ಸರಳವಾಗಿ ಈ ರೀತಿ ಯಾವ ಇವತ್ತು ಮಾಡ್ತಾ ಇದ್ದೀರಿ, ಈ ಥರ ಸರಳವಾಗಿ ಒಂದು ಹುಟ್ಟುಹಬ್ಬ ಮಾಡಿಕೊಂಡ್ರೆ ಅದು ಸಾರ್ಥಕ ಅನಿಸ್ತದೆ. ಅವತ್ತಿನ ದಿವಸ 1 ಅಥವಾ 2 ಗಿಡ ನಾಟಿ ಮಾಡಿದ್ರೆ, ಇವತ್ತು ನಿಮಗೆಲ್ಲ ಒಂದು ಉದಾಹರಣೆ ಹೇಳ್ತೀನಿ. ನನಗಂತೂ ಬರ್ತಡೇ ನಾನು ಆಚರಣೆ ಮಾಡ್ಕೊಳ್ಳೋದು. ನನ್ನ ಮಕ್ಕಳಿಗೆ ಬರ್ತಡೇ ಮಾಡಬೇಕಾದಾಗ ಒಂದು 2-3 ವರ್ಷ ಬೈದೆ ನಾನು. ಯಾವುದೇ ಕಾರಣಕ್ಕೂ ಈ ಥರ ಕೇಕ್ ಕಟ್ ಮಾಡೋದಕ್ಕಿಂತ ಕೇಕ್ ಕಟ್ ಮಾಡಿ ನಿಮ್ಗೆ ಸಂತೋಷ ತಪ್ಪೇನಿಲ್ಲ. ಆದರೆ ಅವತ್ತೊಂದು ದಿವಸ 1 ಅಥವಾ 2 ಗಿಡ ನಾಟಿ ಮಾಡಬೇಕು ಅಂತೇಳಿ ನಾಟಿ ಮಾಡಿದ್ದೀನಿ. ಇವತ್ತು ಮಾವಿನ ಹಣ್ಣು ಬಿಟ್ಟಿದೆ. ಈ ವರ್ಷ 1 ಚೀಲ ಆಗಿದೆ. 2 ಗಿಡ ನೇರಳೆ ಹಣ್ಣು ಬಿಟ್ಟಿದ್ವಿ. ಒಂದೊಂದು ಹಣ್ಣು ಇಷ್ಟುತ್ತ ನೋಡಿ, ನಾನು 4 ನೋಡಿ ಇವತ್ತು ತಿಂದು ಬಂದಿದ್ದೀನಿ. ಇಷ್ಟುತ್ತ ಒಂದೊಂದು ಇನ್ನೂ ನೇರಳೆ ಹಣ್ಣು ಸ್ಟಾರ್ಟೇ ಆಗಿಲ್ಲ, ಆದರೂ ಬಂದಿದೆ ಮುಂಚಿತವಾಗಿ. ಅರ್ಥವಾಯ್ತಾ? ಆಮೇಲೆ ಹಲಸಿನ ಹಣ್ಣು ಈ ಸಾರಿ ಹಣ್ಣು ಬಿಟ್ಟಿದೆ, ಸೇಬೆ ಹಣ್ಣು ಬಿಟ್ಟಿದೆ,
ಇದು ನಾವು ಉಪ್ಪಿನಕಾಯಿ ಹಾಕ್ತೀವಲ್ಲ ಅದು ನಾಟಿ ಮಾಡಿದೆ, ಅದು ಕೂಡ ಕಾಯಿ ಬಿಟ್ಟಿದೆ. ಈ ವರ್ಷ ಎಲ್ಲ ಗಿಡಗಳು ಕೂಡ ಫಸಲು ಬಿಟ್ಟಿದೆ. ಆದರೆ ನಾವು ಕೇಕ್ ಕಟ್ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಮತ್ತು ಎಲ್ಲ ಕಾರ್ಯಕ್ರಮ ಮುಗಿಸ್ತೀವಿ. ನಾಳೆ ನಾಳಿಂದ ಅಥವಾ 3-4 ದಿವಸ ವಾರ ಜ್ಞಾಪಕ ಇರ್ಬೋದು, ಆಮೇಲೆ ಮರ್ತೋತೀವಿ. ಆದರೆ ಗಿಡ ನಾಟಿ ಮಾಡಿದ್ರೆ ಅದು 100 ವರ್ಷ ಇರ್ತದೆ, ನಮಗೆ ಆಶ್ರಯ ಕೊಡ್ತದೆ, ಹಣ್ಣು ಕೊಡ್ತದೆ. ಆ ಒಂದು ಉದ್ದೇಶದಿಂದ ಕನಿಷ್ಠ ಪಕ್ಷ ಅಂದರೆ ನಾಟಿ ಮಾಡೋದು ಮುಖ್ಯ ಅಲ್ಲ, ಅದನ್ನು ಸಾಕೋದು ಅಷ್ಟೇ ಪ್ರಾಮುಖ್ಯತೆ. ಯಾಕೆ ನಾನು 1-2 ಅಂತ ಇದ್ದೀನಿ ಅಂದರೆ, ಸುಮ್ಮನೆ ಕೆಲವರು ರಾಜಕಾರಣಿಗಳು ಅಧಿಕಾರಿಗಳು ನಾಟಿ ಮಾಡ್ತಾರೆ, 10,000, 100,000, 1,000 ಗಿಡ ನಾಟಿ ಮಾಡ್ತಾರೆ. ಈ ಫಿಲಮ್ ಆಕರುಗಳು ನಮ್ಮ ತಾಲೂಕಿನ ಚಂದ್ರವರು ಅದೆಷ್ಟೋ 5 ಲಕ್ಷ ನಾಟಿ ಮಾಡಿದಂತೆ, ಒಂದು ಗಿಡನೂ ಇಲ್ಲಿ ಕಾಣಲಿಲ್ಲ ನನಗೆ. ಆದರೆ ಕನಿಷ್ಠ 1 ಅಥವಾ 2 ಗಿಡ ನಾಟಿ ಮಾಡಬೇಕು ಒಂದು ವರ್ಷಕ್ಕೆ ಅಂತ ಹೇಳೋದು. ಯಾಕಂದರೆ ನಾನು ಇವತ್ತು ಪರಿಸರ ಉಳಿಬೇಕು, ನಾವು ಉಳಿಬೇಕು, ಅದರ ಜೊತೆಯಲ್ಲೇ ನಮಗೆ ಲಾಭನೂ ಸಿಗಬೇಕು ಆ ಹಣ್ಣಿನ ಗಿಡ ನಾಟಿ ಮಾಡಿದಾಗ. ಆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾನೇ ಇರ್ಬೋದು, ಬೇರೆ ಇರ್ಬೋದು, ಅಥವಾ ನನ್ನ ಮಕ್ಕಳಿಗಾಗಿರ್ಬೋದು, ಇಲ್ಲಿ ಸೇರಿರುವಂಥ ಅವರ ಮಕ್ಕಳಿಗೆ ಒಂದೊಂದು ಗಿಡ ಅವ್ರಿಗೆ ಎಲ್ಲಿ ಅನುಕೂಲ ಇರ್ತದೆ, ಅವ್ರ ಜಾಗ ಇಲ್ಲ ಅಂತ ಇಟ್ಕೊಳ್ಳಿ, ಸರ್ಕಾರಿ ಜಾಗ ಇರ್ತದೆ, ಅಲ್ಲಿ ಪರ್ಮಿಷನ್ ತಗೊಂಡು ನಾಟಿ ಮಾಡಿ, ಅಂದರೆ ಗಿಡ ಪೋಷಣೆ ಮಾಡುವಂಥ ಜಾಗದಲ್ಲಿ ನಾಟಿ ಮಾಡ್ಬೇಕಂತೇಳಿ ನಮ್ಮ ಉದ್ದೇಶ. ಈ 2 ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ನನ್ನ ಈ 2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಬಂಧುಗಳು. ಇಲ್ಲಿ 26 ವರ್ಷದಿಂದ ನೆಟ್ಟಿಸ್ತಾನೆ ಇದ್ದೀನಿ. ನಮ್ಮ ಆಶಾವಾಣಿ ಬಾಂಧವ್ಯದಲ್ಲಿ ನನಗೆ 26 ವರ್ಷದ ಜನವರಿ ಮತ್ತು ಡಿಸೆಂಬರ್ 27, ಜನವರಿ 26 ಈ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲರೂ ಇರ್ತಾರೆ. ಆದರೆ ನೈಟ್ ಬರ್ತಾ ಇದೆ, ನೈಟ್ ಬಂದುಬಿಟ್ಟು ಹೊರಟೋಗ್ತಾ ಇದೆ. ಈಗ 2 ಸಲಿಂದ ಇವ್ರಿಗೆ 1 ಸಲ ಬಂದಿದ್ದೀನಿ, ಮತ್ತು ಈ ಸಲ ಶಶಿಕಲಾ ಮೇಡಮ್ ಅವರಿಗೆ ಮಧ್ಯಾಹ್ನ ಟೈಮ್ ಬಂದಿದ್ದೀನಿ. ಇವಾಗ ರವಿ ಸರ್ ಹೇಳಿದ್ರು ನಿಜ, ಅದು ಪ್ರತಿಯೊಬ್ಬರು ಹುಟ್ಟಿದಬ್ಬದ ದಿವಸ ಒಂದು ಗಿಡ ನೆಟ್ಟರೆ ಆ ಗಿಡ ನಮಗೆ ಫಸಲು ಕೊಡ್ತದೆ, ಮತ್ತು ಇದು ಕೊಡ್ತದೆ, ಗಾಳಿನೂ ಕೊಡ್ತದೆ, ನೆರಳು ಕೊಡ್ತದೆ. ಅದೇ ರೀತಿ ನಾನು ನಮ್ಮ ಮಿಸ್ಸಸ್ ಬರ್ತಡೇ ಆಗಲಿ, ನನ್ನ ಮಕ್ಕಳ ಬರ್ತಡೇ ಆಗಲಿ, ಊಟ ವ್ಯವಸ್ಥೆ ಮಾಡಿ ವಿಜಯಪುರ, ಬೆಂಗಳೂರು ಮತ್ತು ಇಲ್ಲಿ 3 ಕಡೆ ಅಲ್ಲಿ 300 ಜನ ಇದ್ದಾರೆ. ಇಲ್ಲಿ ವಿಜಯಪುರದಲ್ಲಿ ಕಾರ್ಯಕ್ರಮದಲ್ಲಿ ಈ ಮಕ್ಕಳ ಸೇವೆ ಅಂದರೆ ತುಂಬ ಕಷ್ಟ. ಈ ಕಾಲದಲ್ಲಿ ಏನಾಗಿದೆ ಅಂದರೆ, ಸ್ಕೂಲ್ಗೆ ಮಕ್ಕಳು ಕಳಿಸ್ತಾರೆ, ಮಕ್ಕಳಿಗೆ ಜ್ವರ ಬಂದಿದ್ರೆ, ಸರ್ ನಮಗೆ ಮಕ್ಕಳು ನೋಡ್ಕೊಳಕ್ಕಾಗ್ತಾಯಿಲ್ಲ, ಜ್ವರ ಬಂದಿದೆ, ನಿಮ್ಮ ಸ್ಕೂಲಲ್ಲಿ ಎಲ್ಲ ಒಂದು ಕಡೆ ಕುಣಿಸ್ಬಿಡ್ರಿ, ನಮ್ಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಜ್ವರ ಇದ್ದರೆ ಹೋಗಿ ಪಾಠ ಹೇಳ್ಬೇಡ್ರಿ, ಪಕ್ಕದಲ್ಲೆಲ್ಲ ಕುಣಿಸ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ ಪೇರೆಂಟ್ಸ್. ಅಂಥ ಮಕ್ಕಳನ್ನ ಈ ತಾಯಂದರು ಸಾಕ್ತಾ ಇದ್ದಾರೆ ಅಂದರೆ ಇದು ದೊಡ್ಡ ಗ್ರೇಟ್ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಸುಂದರವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಅಷ್ಟೇ ಖುಷಿ ಬರ್ತಾ ಇದೆ. ನಾವು 4 ಜನ ಸಂಪಾದನೆ ಮಾಡೋದು ಈ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ ನಮ್ಮ ಬರ್ತಡೇ ಬಾಯ್ ಶಶಿಕಲಾ ಮೇಡಮ್ರು ಇವತ್ತು ಇಷ್ಟು ಜನ ಸಂಪಾದನೆ ಮಾಡಿರೋದು ತುಂಬಾ ಖುಷಿಕರ ವಿಚಾರ. ಯಾಕಂದರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಜನಕ್ಕೆ ಗೊತ್ತಾಗಬಾರ್ದು. ಯಾವಾಗ ಗೊತ್ತಾಗುತ್ತೆ ನಮ್ಮ ಹಸು ತೀರಿಸುತ್ತಲ್ಲ ಆವಾಗ ಗೊತ್ತಾಗುತ್ತೆ. ಅದು ಹೆಂಗಪ್ಪ ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು ಹೇಳ್ದಂಗೆ ಒಂದು ಹಣ್ಣಿನ ಗಿಡ ನೆಟ್ಟಿದ್ರೆ ಅದು ನಟ್ಟವಾಗಿ ಏನು ಗೊತ್ತಾಗಲ್ಲ. ಅದು ಗಿಡ ಬೆಳೆದು ಒಂದು ಹಣ್ಣು ಕೊಟ್ಟಾಗ ಮಾತ್ರ ಗಿಡದ ಒಂದು ಪವರು, ನಾವು ಮಾಡಿದ ಒಳ್ಳೆ ಕೆಲಸ ಪವರು ತೋರಿಸ್ತದೆ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಸುಮಾರು ಒಂದು 10 ವರ್ಷದ, ಒಂದು 7-8 ವರ್ಷದ ಹಿಂದೆ ನಮ್ಮ ವಿಜಯಪುರದಲ್ಲಿ ಒಂದು ಆಫೀಸ್ ಮಾಡಿದಾಗ ನಮ್ಮ ಆಫೀಸಿಗೆ ಬಂದು, ಸರ್ ನಾನೊಂದು ಚಲನಚಿತ್ರ ನಟಿ ಆಗಬೇಕಂತಿದ್ದೀನಿ, ಒಂದು ಏನೋ ಒಂದು ಬೆಳಿಬೇಕಂತಿದ್ದೀನಿ ಅಂತ ಹೇಳಿದಾಗ ಇದಕ್ಕಿಂತ ಹಿಂಗೆ ಅವ್ರಿಗೆ ಒಂದು ಕತೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ CM ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತುಂಬಾ ಖುಷಿ ಆಗುತ್ತೆ ಇವತ್ತು ನನಗೆ ಈ ಒಂದು ಅವಕಾಶವನ್ನು ದೇವರು ನನಗೆ ಇಂಥ ಒಂದು ದೇವರ ಸ್ಥಳದಲ್ಲಿ ಅನುಗ್ರಹಿಸಿಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಹಾಗೆ ನನ್ನ ಒಂದು ಹುಟ್ಟಿದಬ್ಬಕ್ಕೆ ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
ಈಗ ನೆಟ್ ಯಾರ ನೆಟ್ಗೆ ಆಶೀರ್ವಾದ ಮಾಡ್ರಿ ಹೆಂಗ್ ಮಾಡ್ತಾ ಇದ್ರ ಹಂಗೆ ಹಂಗನ್ಬಿಟ್ಟು ಯಾವ್ದಾರು ಆಸ್ತಿ ಪೇಪರ್ ಕೊಡ್ಬೇಕಲ್ಲ ಕೈಕ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ಅಂತ. ನಾನು ದೇವನಹಳ್ಳಿ ತಾಲೂಕು ನಾಗಮಂಗಲ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಇವತ್ತಿನ ದಿನ ನಾನು ಹುಟ್ಟಿದಬ್ಬ ಆಗಿರೋದ್ರಿಂದ, ಅಂದರೆ ನಾನು ಹುಟ್ಟಿದ ದಿನ ಆಗಿರೋದ್ರಿಂದ ಎಲ್ಲ ಕಲಾವಿದರು ಮತ್ತು ಎಲ್ಲ ಒಂದು ಸೇರಿಸಿ ಟ್ರಸ್ಟ್ನವರು ಎಲ್ಲ ಸೇರಿ ನನಗೆ ಹುಟ್ಟಿದಬ್ಬವನ್ನು ಆಚರಣೆ ಮಾಡಬೇಕಂತ ಅವರು ಒಳ್ಳೆ ಮನಸ್ಸಿಂದ ಏರ್ಪಾಟ್ ಮಾಡಿಕೊಂಡು ಇಂಥ ಒಂದು ದೇವಾಲಯದಲ್ಲಿ ನಾನು ಹುಟ್ಟಿದಬ್ಬವನ್ನು ಆಚರಣೆ ಮಾಡಿದ್ದೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಇಂಥ ಒಂದು ಆಶ್ರಮದಲ್ಲಿ ಇಂಥ ಒಂದು ಅಣ್ಣ ಮಕ್ಕಳ ಜೊತೆಯಲ್ಲಿ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡಿದ್ದಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಏನು ಮೇಡಮ್, ಶಿಡ್ಲಘಟ್ಟದಲ್ಲೇ ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋ ವಿಷಯ ಏನು ಮೇಡಮ್? ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಅಂಧ ಮಕ್ಕಳ ಜೊತೆಯಲ್ಲಿ ನಾವು ನೋಡಿ ಜನಗಳಿಗೆ ಎಷ್ಟೇ ಏನೇ ಮಾಡೋದು ತೋರಿಸ್ಕೊಳ್ಳಲ್ಲ. ಅದೇ ಇಂಥ ಒಂದು ಅಂಧ ಮಕ್ಕಳ ಶಾಲೆಗಳಲ್ಲಿ ಇಂಥ ಒಂದು ವೇಗುಲಗಳಲ್ಲಿ ಅವ್ರಿಗೆ ಅನ್ನ ಕೊಡುವಂಥ ಮುಖಾಂತರ ಹುಟ್ಟಿದಬ್ಬನ ಆಚರಣೆ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಆಗುತ್ತೆ. ಎಲ್ಲರಿಗೂ ಅವರು ಏರ್ಪಾಟ್ ಮಾಡಿರೋದು, ನಮ್ಮ ಸರ್ ಅವರು ಎಲ್ಲ ಸೇರಿ ಇಲ್ಲೇ ಏರ್ಪಾಟ್ ಮಾಡಿರೋದು ನಮಗೂ ಇಲ್ಲಿ ಏರ್ಪಾಟ್ ಮಾಡಿದ್ದಕ್ಕೆ ನಮಗೂ ಖುಷಿ ಆಗುತ್ತೆ. ಮೇಡಮ್, ನೀವು ಕಲಾವಿದರೆಲ್ಲ ಸೇರಿ ನಿಮಗೆ ಒಂದು ಹುಟ್ಟಿದಬ್ಬವನ್ನು ಆಚರಣೆ ಮಾಡಿದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ಏನನ್ಸುತ್ತೆ? ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲೋ ಇದ್ದವಳನ್ನ ಕರೆತಂದು ಇಲ್ಲಿ ಇಷ್ಟು ಜನರೊಟ್ಟಿಗೆ ನನ್ನ ಹುಟ್ಟಿದಬ್ಬನ ಆಚರಣೆ ಮಾಡಿ ಇಂಥ ಒಂದು ಜಾಗದಲ್ಲಿ ನನಗೆ ಆಚರಣೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.